ಆಕಾಶವಾಣಿ ಧಾರವಾಡ. ಗಂಗಾಧರ ವಿ ಕೋರಿಯವರಿಂದ ಚಿಂತನ. ಎಲ್ಲವೂ ಇದ್ದು ಉಪ್ಪು ಇಲ್ಲದಿದ್ದರೆ ಭೋಜನ ವ್ಯರ್ಥ. ಎಲ್ಲವೂ ಇದ್ದು ಮೂರ್ತಿ ಇಲ್ಲದಿದ್ದರೆ ಮಂದಿರ ವ್ಯರ್ಥ. ಎಲ್ಲವೂ ಇದ್ದು ವೈದ್ಯನಿಲ್ಲದಿದ್ದರೆ ಆಸ್ಪತ್ರೆಯೂ ವ್ಯರ್ಥ. ಶಿಕ್ಷಕರಿಲ್ಲದ ವಿದ್ಯಾಲಯ ವ್ಯರ್ಥ. ಬ್ರೇಕ್ ಇಲ್ಲದ ಗಾಡಿ ವ್ಯರ್ಥ. ಹಾಗೆಯೇ ಜೀವನದಲ್ಲಿ ಎಲ್ಲವೂ ಇದ್ದು ಕೇವಲ ಮನಃಶಾಂತಿ, ಆರೋಗ್ಯ, ನೆಮ್ಮದಿ ಇಲ್ಲದಿದ್ದರೆ ಜೀವನ ವ್ಯರ್ಥ ಎಂದು ಅನುಭವಿಗಳು ಹೇಳುತ್ತಾರೆ. ಬದುಕು ಸುಖವಾಗಿರಬೇಕು, ಶಾಂತಿ ನೆಮ್ಮದಿಯಿಂದ ಕೂಡಿಬೇಕು. ಹಣ ಹೊಂದಿದ್ದರೆ ಸಾಲದು. ನೆಮ್ಮದಿ ಎಂಬುದು ಮರೀಚಿಕೆಯಾಗಿದೆ. ಬಹಳಷ್ಟು ಜನರಿಗೆ ಆಳು ಕಾಳು, ವಾಹನಗಳು ಎಲ್ಲವೂ ಇವೆ. ಆದರೆ ಆರೋಗ್ಯ, ನೆಮ್ಮದಿ ಮಾತ್ರ ಇಲ್ಲ. ಆರೋಗ್ಯ ಇಲ್ಲದಿದ್ದರೆ ನಾವು ಎಷ್ಟು ಹಣ ಗಳಿಸಿದರೂ ಪ್ರಯೋಜನವಿಲ್ಲ. ಅದನ್ನು ಅನುಭವಿಸಲಿಕ್ಕೆ ಆರೋಗ್ಯ ಬೇಕು. ಅದಕ್ಕೆ ಅಲ್ಲವೇ ಆರೋಗ್ಯವೇ ಭಾಗ್ಯ ಎನ್ನುವುದು. ವಿಪರ್ಯಾಸವೆಂದರೆ ಬಹಳಷ್ಟು ಜನ ನಿದ್ರೆ, ಊಟ ಬಿಟ್ಟು ಆರೋಗ್ಯವನ್ನು ನಿರ್ಲಕ್ಷಿಸಿ ಹಣ ಸಂಪಾದಿಸುತ್ತಾರೆ. ನಂತರ ಸಂಪಾದಿಸಿದ ಹಣವನ್ನು ಆರೋಗ್ಯಕ್ಕಾಗಿ ವ್ಯಯ ಮಾಡುತ್ತಾರೆ. ಹಣ ಹೊಂದಿದರೆ ಎಲ್ಲವನ್ನೂ ಕೊಂಡುಕೊಳ್ಳಬಹುದು ಎನ್ನುವುದು ಶುದ್ಧ ತಪ್ಪು. ಹಣದಿಂದ ಮನೆ ಖರೀದಿಸಬಹುದು, ಆದರೆ ಮನಃಶಾಂತಿಯನ್ನಲ್ಲ. ಹಣದಿಂದ ಹಾಸಿಗೆ ಖರೀದಿಸಬಹುದು, ನಿದ್ರೆಯನ್ನಲ್ಲ. ಹಣದಿಂದ ಮನುಷ್ಯನನ್ನು ಖರೀದಿಸಬಹುದು, ಮನಸ್ಸನ್ನಲ್ಲ. ವೈದ್ಯನನ್ನು ಖರೀದಿಸಬಹುದು, ಆದರೆ ಆರೋಗ್ಯವನ್ನಲ್ಲ. ಹಣದಿಂದ ಆರೋಗ್ಯ, ನೆಮ್ಮದಿ ಲಭಿಸುತ್ತದೆ ಎಂಬುದು ಭ್ರಮೆ. ನಮ್ಮ ಜೀವನ ಶೈಲಿ ಬದಲಾಯಿಸಿಕೊಂಡು ಆತಂಕ, ಒತ್ತಡಗಳಿಗೆ ಬಲಿಯಾಗದೆ, ಅತಿ ಆಸೆ ಪಡದೆ, ಪಾಲಿಗೆ ಬಂದದ್ದು ಪಂಚಾಮೃತವೆಂದು ಪಾಲಿಸಿ ಇದ್ದುದರಲ್ಲಿ ತೃಪ್ತಿಪಟ್ಟುಕೊಂಡಾಗ ಒಳ್ಳೆಯ ಆರೋಗ್ಯ ಮತ್ತು ನೆಮ್ಮದಿ ಪಡೆದುಕೊಳ್ಳಬಹುದು. ನೆಮ್ಮದಿ ಎಂಬುದು ಮನಸ್ಸಿನಲ್ಲಿ ಅಡಗಿದೆ. ಅದನ್ನು ಬೇರೆಲ್ಲೂ ಹುಡುಕದೆ ಮನಸ್ಸಿನಲ್ಲೇ, ಮನೆಯಲ್ಲೇ ಹುಡುಕಬೇಕು. ಅದಕ್ಕೆ ಅಲ್ಲವೇ ಮನೆಯೇ ಮಂತ್ರಾಲಯ, ಮನಸ್ಸೇ ದೇವಾಲಯ ಎನ್ನುವುದು. ಮನಸ್ಸು ಯಾವುದೇ ಗೊಡವೆಗೆ ಸಿಕ್ಕಿ ಹಾಕಿಕೊಳ್ಳದೆ, ಯಾವುದನ್ನು ಅತಿಯಾಗಿ ಬಯಸದೆ ಪ್ರಶಾಂತವಾಗಿದ್ದರೆ ನೆಮ್ಮದಿ ದೊರಕುತ್ತದೆ. ಮಾನವನ ಬದುಕಿನಲ್ಲಿ ಅನೇಕ ರೀತಿಯ ಸಂಕಷ್ಟಗಳು ಬರಬಹುದು. ಉದಾಹರಣೆಗೆ, ವ್ಯಾಪಾರದಲ್ಲಿ ನಷ್ಟ, ನೌಕರಿಯಲ್ಲಿ ಹಿನ್ನಡೆ, ಕೃಷಿಯಲ್ಲಿ ನಿರೀಕ್ಷಿತ ಫಲ ದೊರೆಯದೇ ಇರುವುದು, ಆಪ್ತರ ಅಗಲಿಕೆ, ಮಿತ್ರರಿಂದ ದ್ರೋಹ ಮುಂತಾದ ಸಂಕಷ್ಟಗಳು ಎದುರಾದಾಗ ನಿರಾಶರ ಗಟ್ಟಿ ಮನಸ್ಸು ಮಾಡಿ ನಮ್ಮಲ್ಲಿ ಇರುವ ಧೈರ್ಯ, ಶಕ್ತಿ, ಸಾಹಸ, ಚೈತನ್ಯಗಳನ್ನು ಸಂಕಷ್ಟಗಳ ಸಂಕೋಲೆಯಿಂದ ಪಾರಾಗಬೇಕು. ರಾತ್ರಿ ಕಳೆದರೆ ಹಗಲು, ಕಷ್ಟದ ನಂತರ ಸುಖ, ಬಿಸಿಗಾಳಿಯ ಬಳಿಕ ತಂಗಾಳಿ ಎಂಬ ಸತ್ಯವನ್ನು ಮನಸ್ಸಿನಲ್ಲಿ ಆಳವಾಗಿ ಬಿತ್ತಿದರೆ ವಿಪತ್ತೆಂಬ ಪರ್ವತ ಕರಗಿ ನೀರಾಗಿ ಮನಸ್ಸು ಹಗುರಾಗಿ ನೆಮ್ಮದಿ ದೊರಕುತ್ತದೆ. ಒಬ್ಬ ಬಡ ರೈತ ಮಹಾಶಿವಭಕ್ತ. ಶಿವನು ಅವನ ಭಕ್ತಿಗೆ ಮೆಚ್ಚಿ ಪ್ರತ್ಯಕ್ಷನಾಗಿ ಏನು ಹೊರಬೇಕೆಂದು ಕೇಳಿದಾಗ ಆ ಬಡ ರೈತ, ನನಗೆ ಒಂದು ಆನೆಯನ್ನು ದಯಪಾಲಿಸು ಎಂದು ಬೇಡಿದ. ಅವನ ಬೇಡಿಕೆ ಕೇಳಿ ಶಿವನಿಗೆ ಆಶ್ಚರ್ಯವಾಯಿತು. ಮೊದಲೇ ಬಡವ, ಆನೆ ಕೇಳುತ್ತಿದ್ದಾನಲ್ಲ, ಆನೆಯನ್ನು ಸಾಕಲು ಇವನಿಂದ ಸಾಧ್ಯವೇ? ತನ್ನ ಹೊಟ್ಟೆಯನ್ನು ತುಂಬಿಸಿಕೊಳ್ಳುವುದೇ ಕಷ್ಟ, ಇನ್ನು ಆನೆಯ ಹೊಟ್ಟೆಗೆ ಎಲ್ಲಿಂದ ತರುತ್ತಾನೆ ಎಂದು ರೈತನನ್ನು ಉದ್ದೇಶಿಸಿ, ನಿನ್ನ ಜೀವನ ನಡೆಸುವುದೇ ಕಷ್ಟ, ಅಂತಹದರಲ್ಲಿ ಆನೆ ತೆಗೆದುಕೊಂಡು ಏನು ಮಾಡುತ್ತೀ? ಅದನ್ನು ಹೇಗೆ ಸಾಕುತ್ತಿ ಎಂದು ಕೇಳಿದಾಗ ರೈತ, ಸ್ವಾಮಿ, ನಾನು ಕೇಳಿದ್ದು 4 ಕಾಲಿನ ಆನೆಯನ್ನಲ್ಲ, 2 ಅಕ್ಷರಗಳ ಆನೆ. ಆ ಎಂದರೆ ಆರೋಗ್ಯ, ನೇ ಎಂದರೆ ನೆಮ್ಮದಿ. ಇದನ್ನು ದಯಪಾಲಿಸು ಎಂದು ಕೇಳಿದ. ಅಂದರೆ ಆರೋಗ್ಯ ಮತ್ತು ನೆಮ್ಮದಿ ಎಂಬ ಆನೆಯನ್ನು ದಯಪಾಲಿಸು ಎಂದು ಕೇಳುತ್ತಾನೆ. ಹೌದು, ನಮಗೆಲ್ಲ ಬೇಕಾಗಿರುವುದು ಆರೋಗ್ಯ ಮತ್ತು ನೆಮ್ಮದಿ ಎಂಬ ಆನೆ. ನಾವುಗಳು ಶರೀರವನ್ನು ಚೆನ್ನಾಗಿ ಬಳಸಿಕೊಳ್ಳದೆ ರೋಗಗಳನ್ನು ಆಹ್ವಾನಿಸಿಕೊಂಡು ನೆಮ್ಮದಿ ಇಲ್ಲದೆ ಒದ್ದಾಡುತ್ತಿದ್ದೇವೆ. ಶರೀರದ ಸದುಪಯೋಗವೆಂದರೆ ನಾನಾ ಬಗೆಯ ಕೆಲಸಗಳಲ್ಲಿ ತೊಡಗಿಸಿಕೊಳ್ಳುವುದು. ಸೂಕ್ತವಾದ ವ್ಯಾಯಾಮ ಸಿಗದಿದ್ದಾಗ ತಿಂದ ಆಹಾರ ಕರಗದೆ ಶರೀರವು ರೋಗಗಳ ಗೂಡಾಗುತ್ತದೆ. ನಮ್ಮ ಕರ್ತವ್ಯಗಳನ್ನು ನಾವೇ ಮಾಡಲು ಕಲಿತಾಗ ಅಷ್ಟರ ಮಟ್ಟಿಗೆ ದೇಹಕ್ಕೆ ಅಮೂಲ್ಯವಾದ ವ್ಯಾಯಾಮ ದೊರೆತು ಆರೋಗ್ಯ ಮತ್ತು ನೆಮ್ಮದಿ ವೃದ್ಧಿಯಾಗುತ್ತದೆ. ನಮ್ಮ ಆರೋಗ್ಯದ ರಕ್ಷಣೆ ನಮ್ಮ ಕೈಯಲ್ಲೇ ಇದೆ.
ಆಲಸ್ಯವೆಂಬುದು ವಿಷವಿದ್ದಂತೆ. ಅದು ನಮ್ಮ ದೇಹ ಮತ್ತು ಮನಸ್ಸನ್ನು ಹಾಳು ಮಾಡುತ್ತದೆ. ಅನೇಕರು ನಾವು ಬಡವರೆಂದು ಆಲಸ್ಯಗಳಾಗಿ ಭಿಕ್ಷೆ ಬೇಡುತ್ತಾರೆ. ಒಮ್ಮೆ ಟಾಲಸ್ಟಾಯ್ ಬಳಿಗೆ ಯುವಕನೊಬ್ಬ ಬಂದು, ನೀವು ನನಗೆ ಸಹಾಯ ಮಾಡಿ, ನಾನು ಬಹಳ ಬಡವ, ನನ್ನ ಹತ್ತಿರ ಈಗ ಒಂದು ಬಿಡಿಗಾಸು ಇಲ್ಲ ಎಂದು ಕೇಳುತ್ತಾನೆ. ಬಿಡಿಗಾಸು ಇಲ್ಲವೇ ಎಂದು ಅರ್ಥಪೂರ್ಣ ದೃಷ್ಟಿಯಿಂದ ನೋಡುತ್ತಾ ಟಾಲಸ್ಟಾಯ್ ಕೇಳುತ್ತಾರೆ. ಯುವಕ, ಹೌದು ಸ್ವಾಮಿ, ನನ್ನಲ್ಲಿ ಬಿಡಿಗಾಸು ಇಲ್ಲ ಎಂದಾಗ ಟಾಲಸ್ಟಾಯ್ ಅವರು ಹೇಳುತ್ತಾರೆ, ನಿನ್ನ 2 ಕೈಗಳನ್ನು ಕೊಡು, 50,000 ರೂಪಾಯಿ ಕೊಡುತ್ತೇನೆ. ಅದು ಸಾಲದೆಂದರೆ ನಿನ್ನ 2 ಕಾಲುಗಳನ್ನು ಕೊಡು, 2 ಲಕ್ಷ ರೂಪಾಯಿ ಕೊಡುತ್ತೇನೆ, ನಿನ್ನ ಬಡತನವೆಲ್ಲ ದೂರಾಗುತ್ತದೆ ಎಂದು ಯುವಕನಿಗೆ ಕೇಳುತ್ತಾರೆ. ಆಗ ಯುವಕನಿಗೆ ಕೋಪ ಬಂದು, 2 ಲಕ್ಷವೇನು, 1 ಕೋಟಿ ಕೊಟ್ಟರೂ ಸಹ ನನ್ನ ಶರೀರದ ಯಾವ ಅಂಗಾಂಗಗಳನ್ನು ಮಾರಲಾರೆ ಎಂದು ಹೇಳುತ್ತಾನೆ. ಅದಕ್ಕೆ ಟಾಲಸ್ಟಾಯ್ ಮುಗುಳು ನಗುತ್ತಾ, ಕೋಟಿಗೆ ಬೆಲೆ ಬಾಳುವ ಅಂಗಾಂಗಗಳನ್ನು ಒಳಗೊಂಡ ಶರೀರ ಇರುವಾಗ ನೀನು ಹೇಗೆ ತಾನೇ ಬಡವ ಎಂದಾಗ ಯುವಕನಿಗೆ ತನ್ನ ಅಜ್ಞಾನದ ಅರಿವಾಗಿ ಭಿಕ್ಷೆ ಬೇಡುವುದನ್ನು ಬಿಟ್ಟು ದುಡಿಯಲು ಪ್ರಾರಂಭಿಸುತ್ತಾನೆ. ಹೌದು, ಈ ಶರೀರವೇ ಐಶ್ವರ್ಯದ ಮಹಾನ್ ಗಣಿ. ಪ್ರಾಮಾಣಿಕತೆಯಿಂದ ಪರಿಶ್ರಮ ಪಟ್ಟರೆ ಚಿನ್ನ ಬೆಳ್ಳಿ ಏನೋ ಅದಕ್ಕಿಂತಲೂ ಅಮೂಲ್ಯವಾದ ಆರೋಗ್ಯ ಸಂಪತ್ತು ಮತ್ತು ನೆಮ್ಮದಿಯ ಭಂಡಾರ ನಮ್ಮದಾಗುತ್ತದೆ.